ಪ್ರಿಯ ದೇವಜನರೇ, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾವು ಸತ್ಯವೇದದ ಧ್ಯಾನವನ್ನು ಮಾಡೋಣ. ಹನೋಕನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹನೋಕನು ಪ್ರಿಯರೇ, ಆದಿಕಾಂಡ 5ನೇ ಅಧ್ಯಾಯ ಅದರಲ್ಲಿ 21ನೇ ವಚನದಲ್ಲಿ ನಾವು ನೋಡುವುದಾದರೆ, ಹನೋಕನು ಅವನು 365 ವರ್ಷ ಅವನು ಬದುಕಿದ್ನಂತೆ. ಆ 365 ಅವನು ಬದುಕಿದ ಕಾಲವೆಲ್ಲವೂ ಕೂಡ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡ್ಕೊಂಡು ಎಂಬುದಾಗಿ. ಅವನು ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನು ಪಡೆದು ಅವನು ಬದುಕಿದಂಥ 365 ವರ್ಷಗಳ ಕಾಲನೂ ಕೂಡ ಅವನು ದೇವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಉಳ್ಳವನಾಗಿದ್ದ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನೋಡುವಾಗ ಯಥಾರ್ಥವಂತನಿಗೆ, ಹಲ್ಲೆಲೂಯ, ಸದ್ಭಕ್ತನಿಗೆ ದೇವರು ಆಪ್ತ ಮಿತ್ರನಂತೆ ಇರ್ತಾನಂತೆ. ನಾವು ಮನುಷ್ಯರೊಟ್ಟಿಗೆ ನಮ್ಮೆಲ್ಲ ಕಷ್ಟ ಸುಖಗಳನ್ನು ಹೇಳ್ಕೊತೀವಿ. ಆದರೆ ಪ್ರಿಯರೇ, ನೀನು ದೇವರನ್ನು ನಂಬಿದ್ರೆ, ಆತನ ಒಂದು ಸ್ನೇಹವನ್ನು ಬಯಸೋದಾದರೆ, ಆತನ ಒಂದು ಅನ್ಯೋನ್ಯತೆಯನ್ನು ಬಯಸೋದಾದರೆ, ನಿಜವಾಗ್ಲೂ ಒಬ್ಬ ಸ್ನೇಹಿತನ ಹಾಗೆ ಯೇಸು ಸ್ವಾಮಿ ನಿನ್ನೊಟ್ಟಿಗೆ ಮಾತನಾಡ್ತಾರೆ. ಆತನು ಸ್ನೇಹಿತರಿಗಿಂತ, ನೋಡ್ರಿ, ಈ ಲೋಕದ ಸ್ನೇಹಿತರು ಕ್ಲೋಸ್ ಫ್ರೆಂಡೇ ನಮ್ಮ ಒಂದು ಚಾಪ್ಟರ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಸ್ವಾಮಿ ಹಾಗಲ್ಲ. ಆತನು ನಿನಗೆ ಯಾವಾಗಲೂ ಕೂಡ ಮೇಲನ್ನು ಮಾಡುವಂಥವರಾಗಿದ್ದಾರೆ. ಆತನು ನಿನ್ನೊಟ್ಟಿಗೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಮಾತನಾಡ್ತಾರೆ. ಆತನ ನಂಬಿದರೆ ಆ ಯೇಸು ಸ್ವಾಮಿನೇ ಪರಿಶುದ್ಧಾತ್ಮನಾಗಿ ನಿನ್ನ ಹೃದಯದಲ್ಲಿ ಬಂದು ನಿನ್ನೊಡನೆ ವಾಸ ಮಾಡಿ, ನೀನು ಹೋಗಬೇಕಾದಂಥ ಮಾರ್ಗವನ್ನು, ನೀನು ನಡೆಯಬೇಕಾದಂಥ ಮಾರ್ಗವನ್ನು ನಿನಗೆ ತಿಳಿಸಿ, ನೀನು ಹೇಗೆ ಜೀವಿಸಬೇಕು, ಹೇಗೆ ಆಶೀರ್ವಾದ ಹೊಂದಬೇಕಾದ್ರೆ ಹೇಗೆ ಜೀವಿಸಬೇಕೆಂಬುದಾಗಿ ಕಲಿಸಿಕೊಟ್ಟು ಪ್ರತಿದಿನ ಪ್ರತಿ ಕ್ಷಣ ನಿನ್ನನ್ನು ಕ್ಷಣವಾದರೂ ಬಿಡದೆ ಆತ ನಿನ್ನ ಕೈ ಹಿಡಿದು ನಡೆಸುವಂಥ ದೇವರಾಗಿದ್ದಾರೆ. ಪ್ರಿಯ ದೇವಜನರೇ, ಆದ್ದರಿಂದ ಪ್ರಿಯರೇ, ಇಸ್ರಾಯೇಲನ್ನು ಕಾಪಾಡುವ ದೇವರು ತುಗುಡಿಸೋದು ಇಲ್ಲ, ನಿದ್ರಿಸೋದು ಇಲ್ಲ. ನೋಡಿ, ಹನೋಕನು ಬೈಬಲಲ್ಲಿ ಮರಣವನ್ನು ಕಾಣದೇ ಇರುವಂಥ 2 ವ್ಯಕ್ತಿಗಳಲ್ಲಿ ಇವನು ಕೂಡ ಒಬ್ಬನು. ಇವನಿಗೆ ಮರಣ ಬರಲಿಲ್ಲ. ಇವನು ದೇವರೊಟ್ಟಿಗೆ ಅನ್ಯೋನ್ಯನಾಗಿ ನಡ್ಕೊಂಡಿದ್ದರಿಂದ ಅವನು ಮರಣವನ್ನು ಕಾಣದೆ ಹಾಗೇನೆ ದೇವರು ಅವರನ್ನು ಮೇಲಕ್ಕೆ ಕರ್ಕೊಂಡ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ. ಭೂಮಿ ಆಕಾಶ ಅಳಿದು ಹೋಗ್ತಾ ಇತ್ತಂತೆ, ಆದರೆ ಸತ್ಯವೇದದಲ್ಲಿ ಒಂದು ವಾಕ್ಯನೂ ಕೂಡ ಅಳಿದು ಹೋಗುವುದಿಲ್ಲ. ಪ್ರಿಯರೇ, ಅಷ್ಟು ಶ್ರೇಷ್ಠವಾಗಿದೆ ಈ ಒಂದು ಸತ್ಯವೇದ. ಆದ್ದರಿಂದ ನೀವು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧವುಳ್ಳವರಾಗಿರಿ.